ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಕೂಡ ಪ್ರಿಯಾ ಬಣ್ಣವನ್ನು ಹೊರಗಡೆ ತೆಗೆಯುವುದರಲ್ಲಿ ಮೀನಾ ಯಶಸ್ವಿಯಾದ್ಲ. ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕ್ವಿಕ್ ಆಗಿ ನೋಡಿ. ಇಲ್ಲಿ ಪ್ರಿಯಾ ಬೆಳಗ್ಗೆ ಆಗ್ತಿದ್ದಾಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿ ಇರ್ತಾಳೆ. ಆದರೆ ಇದನ್ನೆಲ್ಲ ನೋಡಿದಂಥ ಗಿರಿಜಾ ಅವ್ರು ಅನ್ಕೋತಾರೆ ಇದನ್ನೆಲ್ಲ ಮೀನಾ ಮಾಡಿರ್ಬೋದು ಅಂತ. ತುಂಬ ಅಚ್ಚರಿ ಪಡ್ತಾರೆ. ಏನದು ಮೀನಾ ಪಾಪ ಬೆಳ್ಳಗೆ ಎದ್ದು ರಂಗೋಲಿ ಬಿಟ್ಟು ಎಲ್ಲನೂ ಕೂಡ ಮಾಡಿದಾಳೆ. ಕಾಫಿ ಮಾಡೋಣ ಅಂತ ಅನ್ಕೋತಾರೆ. ಕಾಫಿ ಆಗಿರತ್ತೆ, ತಿಂಡಿ ಆಗಿರತ್ತೆ. ಏನಪ್ಪ ಇದು ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾಳಲ್ಲ ಮೀನಾ. ಇಲ್ಲ ಮೀನಾ ಒಬ್ಬಳೇ ಇದು ಯಾವುದನ್ನು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬಳೇ ಮೀನಾ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾಳ. ಅಮ್ಮನೂ ಕೂಡ ಜೊತೆಯಾಗಿ ಇಬ್ಬರು ಕೂಡ ಮಾಡಿದ್ದಾರೆ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಮ್ಮು ಬರ್ತಾಳೆ. ಏನಮ್ಮು ಇಬ್ಬರು ಕೂಡ ಸೇರ್ಕೊಂಡು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೀರಾ ಇಷ್ಟು ಬೇಗ? ನೀವು ಏನು ಆಯಾಸನೆ ಮಾಡ್ಕೊಂಡಿಲ್ವಾ? ನಿನ್ನೆ ಅಷ್ಟೆಲ್ಲ ಓಡಾಡಿದ್ರ ಮದುವೆ ಮನೆಯಲ್ಲಿ, ಅದು ಕೂಡ ಎದ್ದು ಇಷ್ಟು ಬೇಗ ಇಷ್ಟೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಕೂಡ ಬಂದಿದ್ಯಾ? ಹೇಗಾಯಿತು ಇದೆಲ್ಲ ಅಂತ ಗಿರಿಜವ್ರು ಕೇಳ್ತಿದ್ರೆ ಏನತ್ತೆ ಮಾತಾಡ್ತಿದ್ರ? ನಾನು ಪ್ರಾಜೆಕ್ಟ್ ಮಾಡಿ ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ಲೇಟ್ ಆಯಿತು. ಅದೇ ಕಾರಣಕ್ಕೆ 1 ಗಂಟೆ ಲೇಟಾಗಿ ಎದ್ದು ಬರ್ತಾ ಇದ್ದೀನಿ. ನಾನಿಲ್ಲಿ ಯಾವ ಕೆಲಸನೂ ಮಾಡಿಲ್ವಲ್ಲ. ಮೀನಾ ಅಕ್ಕನೇ ಎಲ್ಲ ಕೂಡ ಮಾಡಿರಬೇಕು ಅಂತ ಹೇಳ್ತಾರೆ. ಈ ಕಡೆ ಟೇಬಲ್ ಮುಂದೆನೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಮೀನಾ. ಏನೇ ಮೀನಾ ಎದ್ದೋಳು, ಪಾಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ ಅಲ್ವಾ ಅಂತ ಹೇಳಿದಾಗ ಏನತ್ತೆ ಮಾತಾಡ್ತಿದ್ರ ನೀವು? ನನಗೆ ಯಾಕೆ ಸುಸ್ತಾಗುತ್ತೆ? ನಾನು ಎದ್ದು ಬಂದು ಹಾಗೆ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ, ನಾನು ಏನೂ ಮಾಡೇ ಇಲ್ವಲ್ಲ, ನನಗೆ ಯಾಕೆ ಸುಸ್ತಾಗಬೇಕು ಅಂದಾಗ ಏನು ಮಾತಾಡ್ತಿದ್ಯಾ? ಮನೆಯಲ್ಲಿ ಎಲ್ಲನೂ ಕೂಡ ಮಾಡಿ ಮುಗಿಸಿದ್ಯಾ? ಹೊರಗಡೆ ರಂಗೋಲಿ ಬಿಟ್ಟಿದ್ಯಾ? ಪೂಜೆ ಮಾಡಿದ್ಯಾ? ಅಡುಗೆ ಮಾಡಿದ್ಯಾ? ಕಾಫಿ ಮಾಡಿದ್ಯಾ? ಇನ್ನೇನು ಮಾಡಬೇಕು ಅಂದಾಗ ಇಲ್ಲಪ್ಪ ನಾನು ಏನೂ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡಿಲ್ವಾ? ಹಾಗಿದ್ರೆ ಯಾರು ಮಾಡಿರ್ಬೋದು ಅಂತ ಅನ್ಕೋತಿದ್ದಾಗನೇ ಪ್ರಿಯಾ ಬಂದು ಎಲ್ಲವನ್ನ ಕೂಡ ನಾನೇ ಮಾಡಿದ್ದು ಅಂತ ಅಂದ ತಕ್ಷಣ ಹೌದಾ ನೀನು ಒಬ್ಬಳೇ ಮಾಡಿದ್ಯಾ ಅಂತ ಹೇಳಿ ಹಾಡಿ ಹೋಗ್ಲುತ್ತಾರೆ. ನಂತರ ನಂದ ಅವರು ಡೈನಿಂಗ್ ಟೇಬಲ್ ಹತ್ರ ಬಂದು ಕುತ್ಕೋತಾರೆ ಕಾಫಿ ಕುಡಿಲಿಕ್ಕೆ ಅಂತ. ಆಗ ಮಾವ ನಾನು ಕಾಫಿ ತೊಗೊಂಡು ಬರ್ತೀನಿ ಅಂತ ಪ್ರಿಯಾ ಹೇಳಿದಾಗ ಇಲ್ಲಿ ಗಿರೀಶ್ ಅವರು ಇಲ್ಲ ನನ್ನ ಗಂಡ ನನ್ನ ಕೈಯಲ್ಲಿ ಕಾಫಿ ಮಾತ್ರ ಕುಡಿಯೋದು, ಯಾರ ಕೈಯಿಂದನೂ ಕೂಡ ಕಾಫಿ ಕುಡಿಯಲ್ಲ, ನಾನು ಮಾಡಿರೋ ಕಾಫಿ ಮಾತ್ರ ನನ್ನ ಗಂಡಂಗೆ ಇಷ್ಟ ಆಗೋದು ಅಂತ ಹೇಳ್ತಾರೆ. ಆಗ ಪಾಪ ಸೊಸೆ ಕೇಳ್ತಿದ್ದಾಳೆ ತೊಗೊಂಡು ಬಾ ಪ್ರಿಯಾ ನಾನು ಕುಡಿತೀನಿ ಅಂತ ನಂದ ಅವರು ಹೇಳ್ತಾರೆ. ನಂತರ ಪ್ರಿಯಾ ತೊಗೊಂಡು ಬಂದು ಕಾಫಿ ಕೊಡ್ತಿದ್ದಾಗೆ ತುಂಬ ಚೆನ್ನಾಗಿದೆ ಇಂಥ ಕಾಫಿನೇ ಕೊಡ್ದಿರ್ಲಿಲ್ಲ ಅಂತ ಹೇಳಿ ನಂದ ಅವರು ಹೊಗಳುತ್ತಿದ್ರೆ ಈ ಕಡೆ ಗಿರಿಜಾ ಅವರು ಉರ್ದು ಹೋಗ್ತಿದ್ದಾರೆ. ಹಾಗಿದ್ರೆ ಪ್ರಿಯಾ ಮತ್ತೆ ಗಿರಿಜಾ ಅವ್ರ ನಡುವೆ ತಕರಾರು ಶುರುವಾಗತ್ತಾ? ಅಥವಾ ಇಲ್ಲಿ ಪ್ರಿಯಾ ನಿಜ ಬಣ್ಣ ನೌಟಂಗಿ ಆಟ ಎಲ್ಲವನ್ನ ಕೂಡ ಮೀನಾ ಬಿಟ್ಟು ಬಿಡದ ಹಾಗೆ ಸಾಕ್ಷಿ ಸಮೇತ ನಂದವರ ಮುಂದೆ ಬಟ್ಟಾಬೈಲ್ ಮಾಡ್ತಾಳ? ಏನಿರ್ಬೋದು ಜಸ್ಟ್ ನನ್ನ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಕ್ಕಂಥ ಮೀನಾ ಬುದ್ಧಿ ಏನು ಅನ್ನೋದು ನಂದವ್ರಿಗೆ ಗೊತ್ತಾಗತ್ತಾ? ಏನಾಗತ್ತಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.